ಇನ್ನು ಆಲ್ರೆಡಿ ಸಂಭಾವ್ಯ ಸಚಿವರು ಯಾರ್ಯಾರು ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಾರಿಯೂ ಸಹ DK ಶಿವಕುಮಾರ್ ಅವರ ಸರ್ಕಾರದಲ್ಲಿ ಯಾರೆಲ್ಲ ಸಚಿವರಾಗ್ತಾರೆ ಅನ್ನೋದು ಈಗ ಗೊತ್ತಾಗಿದೆ. KJ ಜಾರ್ಜ್ ಅವರು ಸರ್ವಜ್ಞನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು. ಕಳೆದ ಬಾರಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದಲ್ಲಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಸೊ KJ ಜಾರ್ಜ್ ಅವರನ್ನು ಮತ್ತೆ ಸಂಪುಟಕ್ಕೆ ತೆಗೆದುಕೊಳ್ಳಬಹುದು. ಮಗದೊಂದು ಕಡೆ ಡಾಕ್ಟರ್ G ಪರಮೇಶ್ವರ್ ಅವರು ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರು. ಲಾಸ್ಟ್ ಟೈಮ್ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಈಗ ಮತ್ತೆ ಅವರನ್ನು ಸಂಪುಟಕ್ಕೆ ತೆಗೆದುಕೊಳ್ಳಲಾಗುತ್ತೆ. ಹಾಗೆ ಪ್ರಿಯಾಂಕ್ ಖರ್ಗೆ ಅವರು ಚಿತ್ತಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು. ಡೌಟೇ ಇಲ್ಲ, ಪ್ರಿಯಾಂಕ್ ಖರ್ಗೆ ಅವರನ್ನು ಸಂಪುಟಕ್ಕೆ ತೆಗೆದುಕೊಳ್ಳಲೇಬೇಕು ಮತ್ತು DCM ರೇಸ್ನಲ್ಲಿ ಅವರಿದ್ದಾರೆ. ಹೀಗಾಗಿ ಅವ್ರದ್ದು ಪಕ್ಕಾ ಆಗಿದೆ. ಇನ್ನು ಬೆಳಗಾವಿ ಗ್ರಾಮೀಣ MB ಪಾಟೀಲ್ ಅವರನ್ನು ಸಹ ಸಂಪುಟಕ್ಕೆ ತೆಗೆದುಕೊಳ್ಳಲಾಗುತ್ತೆ. ಆದರೆ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದ ಶಾಸಕರವರು MB ಪಾಟೀಲ್ ಅವರು DCM ರೇಸ್ನಲ್ಲಿದ್ದಾರೆ. DCM ರೇಸ್ನಲ್ಲಿ ಇರ್ತಕ್ಕಂಥವ್ರು. ಇನ್ನು ರೂಪಾ ಶಶಿಧರ್ ಅವರ ಕ್ಷೇತ್ರ KGF ಕ್ಷೇತ್ರ. ಈ ಸಲ KH ಮುನಿಯಪ್ಪ ಅವರನ್ನು ಕೈಬಿಟ್ಟು ರೂಪಾ ಶಶಿಧರ್ ಅವರಿಗೆ ಅವಕಾಶ ಕೊಡಬಹುದು ಅಂತ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಸತೀಶ್ ಜಾರಕಿಹೊಳಿ ಅವರು ಯಮಕನಮರಡಿ ವಿಧಾನಸಭಾ ಕ್ಷೇತ್ರದ ಶಾಸಕರು. ಕಳೆದ ಬಾರಿ ಸಚಿವರಾಗಿದ್ದರು, ಈ ಸಲವೂ ಸಹ ಸಚಿವರಾಗಲಿಕ್ಕಿದ್ದಾರೆ. ಮತ್ತು ಸತೀಶ್ ಜಾರಕಿಹೊಳಿ ಅವರು KPCC ಅಧ್ಯಕ್ಷ ಗಾದಿಯ ಮೇಲೂ ಸಹ ಕಣ್ಣಿಟ್ಟಿದ್ದಾರೆ. ಇನ್ನು ದೇರ್ ಇಸ್ ನೋ ಡೌಟ್ ಯತೀಂದ್ರ ಸಿದ್ದರಾಮಯ್ಯನವರು ಖಂಡಿತವಾಗ್ಲೂ ಈ ಸಲ ಅವರಿಗೆ ಸಂಪುಟದಲ್ಲಿ ಅವಕಾಶ ಸಿಗುತ್ತೆ. MLC ಅವರು ಪರಿಷತ್ನ ಸದಸ್ಯರಿದ್ದಾರೆ. ಇನ್ನು ಜಮೀರ್ ಅಹಮದ್ ಖಾನ್ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು. ಈ ಸಲ ಸಂಪುಟದಲ್ಲಿ ಅವಕಾಶ ಇದೆ. ಆ್ಯಂಡ್ DCMನ ಪ್ರಬಲ ಆಕಾಂಕ್ಷಿ ಮತ್ತು ರೇಸ್ನಲ್ಲಿದ್ದಾರೆ. ಇನ್ನು R ಚಲುವರಾಯಸ್ವಾಮಿ ಅವರು ಕಳೆದ ಸಲ ಸಹ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ನಾಗಮಂಗಲ ವಿಧಾನಸಭಾ ಕ್ಷೇತ್ರದ ಶಾಸಕರು. ಸೊ ಈ ಸಲವೂ ಸಹ DK ಶಿವಕುಮಾರ್ ಅವರ ಸಂಪುಟದಲ್ಲಿ ಅವಕಾಶವನ್ನು ಪಡ್ಕೊಳ್ತಾರೆ ಅನ್ನುವ ಮಾಹಿತಿ ಇದೆ. ಹೀಗೆ ಬೇರೆ ಬೇರೆ ಒಂದಷ್ಟು ಜನ ನಾಯಕರುಗಳ ಹೆಸರು ಸಹ ಕೇಳಿ ಬರ್ತಾ ಇದೆ. ಇನ್ನು ಭೈರತಿ ಸುರೇಶ್ ಅವರು ಕಳೆದ ಬಾರಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಈ ಸಲವೂ ಸಹ ಭೈರತಿ ಸುರೇಶ್ ಅವರಿಗೆ ಮತ್ತೆ ಸಂಪುಟದಲ್ಲಿ ಅವಕಾಶ ಕಲ್ಪಿಸ್ಕೊಡ್ಬೋದು. UT ಖಾದರ್ ಅವರು ಲಾಸ್ಟ್ ಟೈಮ್ ಸ್ಪೀಕರ್ ಆಗಿದ್ರು. ಇನ್ಫ್ಯಾಕ್ಟ್ ಅವರನ್ನು ಸಚಿವರನ್ನಾಗಿ ಮಾಡಬೇಕು ಅನ್ನುವ ಆಗ್ರಹ ಇತ್ತು. ಆದರೆ UT ಖಾದರ್ ಅವರ ಏನು ಸ್ಪೀಕರ್ ಸ್ಥಾನ ಇದೆ, ಅದ್ರ ಬದಲು ಅವರನ್ನು ಸಚಿವರನ್ನಾಗಿ ಈ ಸಲ ಕನ್ಸಿಡರ್ ಮಾಡ್ಬೋದು ಅನ್ನೋದು ಗೊತ್ತಾಗ್ತಾ ಇದೆ. ಇದರ ಜೊತೆಗೆ ಮತ್ತೊಂದಿಷ್ಟು ಜನರ ಹೆಸರುಗಳು ಸಹ ಸಂಭಾವ್ಯ ಪಟ್ಟಿಯಲ್ಲಿ ಇರ್ತಕ್ಕಂಥದ್ದು. ಕೃಷ್ಣ ಬೈರೇಗೌಡರು ಕಳೆದ ಸಲ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ MLA. ಈ ಸಲವೂ ಸಹ DK ಶಿವಕುಮಾರ್ ಅವರ ಸಂಪುಟದಲ್ಲಿ ಅವಕಾಶ ಸಿಗುತ್ತೆ. ದಿನೇಶ್ ಗುಂಡೂರಾವ್ ಅವರು ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು. ಈ ಸಲವೂ ಸಹ ಲಾಸ್ಟ್ ಟೈಮ್ ಅವರು ಆರೋಗ್ಯ ಸಚಿವರಾಗಿದ್ದರು. ಈ ಸಲವೂ ಸಹ ದಿನೇಶ್ ಗುಂಡೂರಾವ್ ಅವರಿಗೆ ಅವಕಾಶ ಸಿಗಬಹುದು. NA ಹ್ಯಾರಿಸ್ ಅವರು ಈ ಸಲ ಸಂಪುಟಕ್ಕೆ ಸೇರ್ಪಡೆ ಆಗ್ತಾರೆ ಅನ್ನುವ ಮಾಹಿತಿ ಇದೆ. ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಿದ್ದಾರೆ. ಸೊ ಕಳೆದ ಬಾರಿ ಅವಕಾಶ ಸಿಕ್ಕಿರಲಿಲ್ಲ, ಆದರೆ ಈ ಸಲ ಅವರಿಗೆ ಅವಕಾಶ ಸಿಗಬಹುದು ಅನ್ನುವ ಮಾಹಿತಿ ಬರ್ತಾ ಇದೆ. ಸೊ ಅಲ್ಲಿಗೆ ಕಳೆದ ಬಾರಿ ಯಾರ್ಯಾರೆಲ್ಲ ಸಂಪುಟದಲ್ಲಿದ್ದರೋ ಅವರನ್ನು ಮತ್ತೆ ಉಳಿಸ್ಕೋಬೋದು. ಅಂದರೆ ಎಲ್ಲರೂ ಅಂತಲ್ಲ, ಸೀನಿಯರ್ ಲೀಡರ್ಸ್ ಒಂದು 8 ರಿಂದ 10 ಜನ ಸೀನಿಯರ್ ಲೀಡರ್ಸ್ ಇದ್ದಾರೆ. ಅವರನ್ನು ಯಾವುದೇ ಕಾರಣಕ್ಕೂ ಕಡೆಗಣಿಸೋ ಹಾಗಿಲ್ಲ ಪಕ್ಷ. ಹೀಗಾಗಿ ಅವರ ಜೊತೆಗೆ ಹೊಸ ಮುಖಗಳಿಗೂ ಸಹ ಅವಕಾಶ ಕೊಡಬಹುದು ಅನ್ನುವ ಮಾಹಿತಿ ಇದೆ.